ನಮಸ್ಕಾರ ವೀಕ್ಷಕರೇ, ಮಾರ್ನಿಂಗ್ ಸಮಾಚಾರಕ್ಕೆ ಸ್ವಾಗತ. ನಾನು ಸುರಭಿ. ಮುನಿರತ್ನ ಮೇಲೆ ಮೊಟ್ಟೆ ಎಸೆತ ಕೇಸ್ಗೆ ಸ್ಫೋಟಕ ಟ್ವಿಸ್ಟ್ ಸಿಗ್ತಾ ಇದೆ. ಮೊದಲೇ ಪ್ಲಾನ್ ಮಾಡಿ ಮೊಟ್ಟೆ ಹೊಡೆಸ್ಕೊಂಡ್ರ ಶಾಸಕ ಎನ್ನುವ ಪ್ರಶ್ನೆಗಳು ಇದೀಗ ಮೂಡ್ತಾ ಇದೆ. ಮುನಿರತ್ನ ಮೇಲೆ ಮೊಟ್ಟೆ ಎಸೆತ ಕೇಸ್ಗೆ ಸ್ಫೋಟಕ ಟ್ವಿಸ್ಟ್ ಸಿಗ್ತಾ ಇದೆ. ಮೊದಲೇ ಪ್ಲಾನ್ ಮಾಡಿ ಮೊಟ್ಟೆ ಹೊಡೆಸ್ಕೊಂಡ್ರ ಹಾಗಾದ್ರೆ ಶಾಸಕ ಎನ್ನುವ ಪ್ರಶ್ನೆಗಳು ಮೂಡ್ತಾ ಇದೆ. ನಿನ್ನೆ ನಡೆದ ಮೊಟ್ಟೆ ಪ್ರಕರಣಕ್ಕೆ ಮುನಿರತ್ನರೇ ನಿರ್ದೇಶಕರ ಹಾಗಾದ್ರೆ ಇಂದು ರಿಲೀಸ್ ಆಗುತ್ತಾ ಮೊಟ್ಟೆ ಪ್ರಕರಣದ ಅಸಲಿ ವಿಡಿಯೋ ಎನ್ನುವ ಪ್ರಶ್ನೆಗಳು ಮೂಡ್ತಾ ಇದೆ. ಮುನಿರತ್ನ ಮೇಲೆ ಮೊಟ್ಟೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇವತ್ತು ಸುದ್ದಿಗೋಷ್ಠಿಯನ್ನ ಕೂಡ ನಡೆಸಲಿದ್ದಾರೆ. ಇಂದು ಮಧ್ಯಾಹ್ನ 12ಕ್ಕೆ ಕಾಂಗ್ರೆಸ್ ಮುಖಂಡರಿಂದ ಪ್ರೆಸ್ ಮೀಟ್ ಕೂಡ ಕರೆಯಲಾಗಿರುವಂತದ್ದು. ಮುನಿರತ್ನ ಮೇಲೆ ಮೊಟ್ಟೆ ಎಸೆತ ಕೇಸ್ಗೆ ಇದೀಗ ಸ್ಫೋಟಕ ಟ್ವಿಸ್ಟ್ ಸಿಗ್ತಾ ಇದೆ. ಮೊದಲೇ ಪ್ಲಾನ್ ಮಾಡಿ ಮುನಿರತ್ನನೇ ಮೊಟ್ಟೆ ಹೊಡೆಸ್ಕೊಂಡ್ರ ಹಾಗಾದ್ರೆ ಎನ್ನುವ ಪ್ರಶ್ನೆಗಳು ಕೂಡ ಮೂಡ್ತಾ ಇದೆ. ನಿನ್ನೆ ನಡೆದ ಮೊಟ್ಟೆ ಪ್ರಕರಣಕ್ಕೆ ಮುನಿರತ್ನರೇ ಹಾಗಾದ್ರೆ ನಿರ್ದೇಶಕರಾದ್ರ? ಇವತ್ತು ಮೊಟ್ಟೆ ಪ್ರಕರಣದ ಅಸಲಿ ವಿಡಿಯೋ ರಿಲೀಸ್ ಆಗಲಿದೆ. ಇಂದು ರಿಲೀಸ್ ಆಗುತ್ತಾ ಮೊಟ್ಟೆ ಪ್ರಕರಣದ ಅಸಲಿ ವಿಡಿಯೋ ಎನ್ನುವ ಪ್ರಶ್ನೆ ಮೂಡ್ತಾ ಇದೆ. ಮುನಿರತ್ನ ಮೇಲೆ ಮೊಟ್ಟೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇವತ್ತು ಸುದ್ದಿಗೋಷ್ಠಿಯನ್ನ ನಡೆಸಲಾಗುತ್ತೆ. ಇವತ್ತು ಮಧ್ಯಾಹ್ನ 12ಕ್ಕೆ ಕಾಂಗ್ರೆಸ್ ಮುಖಂಡರಿಂದ ಪ್ರೆಸ್ ಮೀಟ್ ಕರೆಯಲಾಗಿದೆ. ಬೆಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಕಾಂಗ್ರೆಸ್ ಮುಖಂಡರು ಸುದ್ದಿಗೋಷ್ಠಿಯನ್ನ ನಡೆಸಲಿದ್ದಾರೆ. ತೀವ್ರ ಕುತೂಹಲ ಕೆರಳಿಸಿದ ಕಾಂಗ್ರೆಸ್ ಮುಖಂಡರ ಪ್ರೆಸ್ ಮೀಟ್ ಇವತ್ತು ರಿಲೀಸ್ ಆಗುತ್ತಾ ಮೊಟ್ಟೆ ಪ್ರಕರಣದ ಅಸಲಿ ವಿಡಿಯೋ ಅನ್ನೋದನ್ನ ಇವತ್ತು ಮಧ್ಯಾಹ್ನ 12 ಗಂಟೆಯ ತನಕ ಕಾದು ನೋಡಬೇಕಾಗಿದೆ. ಇವತ್ತು ಬೆಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಕಾಂಗ್ರೆಸ್ ಮುಖಂಡರು ಸುದ್ದಿಗೋಷ್ಠಿಯನ್ನ ಕರೆದಿದ್ದಾರೆ. ಘಟನೆ ಸಂಬಂಧ ನಿನ್ನೆ ಮುನಿರತ್ನ ಬೆಂಬಲಿಗರಿಂದ ವಿಡಿಯೋ ಕೂಡ ರಿಲೀಸ್ ಮಾಡಲಾಗಿತ್ತು. ಕಾರ್ಯಕರ್ತರಿಂದ ಶಾಸಕರ ಮೇಲೆ ಮೊಟ್ಟೆ ಎಸೆತ ಅಂತ ಹೇಳಿ ದೂರನ್ನ ಕೂಡ ಕೊಡಲಾಗಿತ್ತು. ಹಾಗಾಗಿ ಇವತ್ತು 12 ಗಂಟೆಗೆ ಕಾಂಗ್ರೆಸ್ ಮುಖಂಡರಿಂದ ಪ್ರೆಸ್ ಮೀಟ್ ಅನ್ನ ಕರೆಯಲಾಗಿದೆ. ಬೆಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಕಾಂಗ್ರೆಸ್ ಮುಖಂಡರು ಸುದ್ದಿಗೋಷ್ಠಿಯನ್ನ ನಡೆಸ್ತಾರೆ. ಹಾಗಾಗಿ ಇವತ್ತು ಈ ಸುದ್ದಿಗೋಷ್ಠಿಯಲ್ಲಿ ಮುನಿರತ್ನ ಅವರೇ ಹೇಳಿಸ್ಕೊಂಡು ಮೊಟ್ಟೆ ಎಸೆದ್ರ ಅಥವಾ ಬೇರೆ ಏನಾದ್ರೂ ಉದ್ದೇಶದಿಂದ ಈ ರೀತಿ ಎಸೆದ್ರ ಅನ್ನುವ ಕಂಪ್ಲೀಟ್ ಮಾಹಿತಿ ಇವತ್ತು ಮಧ್ಯಾಹ್ನ ಲಭ್ಯವಾಗುತ್ತಾ ಹಾಗಾದ್ರೆ ಅನ್ನೋದನ್ನ ಕೂಡ ಕಾದು ನೋಡ್ಬೇಕು. ಘಟನೆ ಸಂಬಂಧ ನಿನ್ನೆ ಮುನಿರತ್ನ ಬೆಂಬಲಿಗರಿಂದ ವಿಡಿಯೋ ರಿಲೀಸ್ ಮಾಡಲಾಗಿತ್ತು. ಕಾರ್ಯಕರ್ತರಿಂದ ಶಾಸಕರ ಮೇಲೆ ಮೊಟ್ಟೆ ಎಸೆತ ಅಂತ ಹೇಳಿ ದೂರನ್ನ ಕೂಡ ಕೊಡಲಾಗಿತ್ತು. ಮೂವರನ್ನ ವಶಕ್ಕೆ ಪಡೆದು ನಂದಿನಿ ಲೇಔಟ್ ಪೊಲೀಸರಿಂದ ತನಿಖೆ ಕೂಡ ನಡೀತಾ ಇದೆ. ಇತ್ತ ಮೊಟ್ಟೆ ಹೊಡೆದಿದ್ದು ಶಾಸಕರ ಬೆಂಬಲಿಗರು ಅಂತ ಕಾರ್ಯಕರ್ತರು ಆರೋಪವನ್ನ ಮಾಡ್ತಿದ್ದಾರೆ. ಘಟನೆ ವೇಳೆ ಶಾಸಕರ ಕಾರು ಜಖಮ್ ಆಗಿದೆ ಅಂತ ಆರೋಪಿಸಿದ್ರು ಬಿಜೆಪಿಯವರು. ಆದ್ರೆ ಅದು ಕಾಂಗ್ರೆಸ್ ಕಾರ್ಯಕರ್ತನ ಕಾರು ಎಂಬ ಬಗ್ಗೆಯೂ ಕೂಡ ಗುಮಾನಿ ಎದ್ದಿದೆ. ಘಟನೆ ಸಂಬಂಧ ನಿನ್ನೆ ಮುನಿರತ್ನ ಬೆಂಬಲಿಗರಿಂದ ವಿಡಿಯೋವನ್ನ ಕೂಡ ರಿಲೀಸ್ ಮಾಡಲಾಗಿರುವಂತದ್ದು. ಕಾರ್ಯಕರ್ತರಿಂದ ಶಾಸಕರ ಮೇಲೆ ಮೊಟ್ಟೆ ಎಸೆದಿದ್ದಾರೆ ಅಂತ ಹೇಳಿ ದೂರನ್ನ ಕೊಡಲಾಗಿತ್ತು. ಈಗಾಗಲೇ ನಂದಿನಿ ಲೇಔಟ್ ಪೊಲೀಸರು ಮೂವರನ್ನ ವಶಕ್ಕೆ ಪಡೆದು ತನಿಖೆಯನ್ನು ನಡೆಸುತ್ತಿದ್ದಾರೆ. ಇತ್ತ ಮೊಟ್ಟೆ ಹೊಡೆದಿದ್ದು ಶಾಸಕರ ಬೆಂಬಲಿಗರು ಅಂತ ಹೇಳಿ ಕಾರ್ಯಕರ್ತರು ಆರೋಪವನ್ನ ಮಾಡ್ತಿದ್ದಾರೆ. ಘಟನೆ ವೇಳೆ ಶಾಸಕರ ಕಾರ್ ಕೂಡ ಜಖಮ್ ಆಗಿತ್ತು ಅಂತ ಹೇಳಿ ಬಿಜೆಪಿಯವರು ಆರೋಪಿಸಿದ್ರು. ಆದ್ರೆ ಅಸಲಿಗೆ ಕಾರು ಶಾಸಕರದ್ದು ಅಲ್ಲ, ಕಾರ್ಯಕರ್ತನ ಕಾರು ಅಂತ ಹೇಳಿ ಇದೀಗ ಗೊತ್ತಾಗ್ತಿದೆ. ಹಾಗಾಗಿ ತೀರಾ ಕುತೂಹಲಕ್ಕೆ ಕಾರಣವಾಗಿದೆ. ಹಾಗಾದ್ರೆ ಸುಳ್ಳು ಹೇಳಿ ತಗ್ಲಾಕೊಂಡ್ರ ಶಾಸಕ ಮುನಿರತ್ನ ಎನ್ನುವ ಪ್ರಶ್ನೆಗಳು ಕೂಡ ಮೂಡ್ತಾ ಇದೆ. ಇಂದು ಮೊಟ್ಟೆ ಪ್ರಕರಣದ ಅಸಲಿ ವಿಡಿಯೋ ರಿಲೀಸ್ ಮಾಡಲಿದ್ದಾರೆ ಕಾಂಗ್ರೆಸ್ ನಾಯಕರು. ಒಂದ್ ವೇಳೆ ಮುನಿರತ್ನನೇ ಹೇಳಿ ಏನಾದ್ರೂ ಮೊಟ್ಟೆಯನ್ನ ಎಸ್ಕೊಂಡಿದ್ರೆ ಅದು ನಿಜವಾಗ್ಲೂ ಅವ್ರ ಮೇಲೆ ಆರೋಪ ಕೇಳಬರುತ್ತೆ. ಹಾಗಾದ್ರೆ ಯಾಕೆ ಈ ರೀತಿ ಮಾಡಿದ್ರು ಅಂತ ಇತ್ತ ನೋಡಿದ್ರೆ ಕಾರ್ಯಕರ್ತರು ಹೇಳ್ತಾರೆ ಬಿಜೆಪಿ ಮುನಿರತ್ನ ಅವರ ಬೆಂಬಲಿಗರೇ ಈ ರೀತಿ ಮಾಡಿದ್ದು ಅಂತ ಹೇಳಿ. ಈಗ ನೋಡ್ತಾ ಇದ್ರೆ ಯಾವಾಗ ನಿನ್ನೆ ಮುನಿರತ್ನ ಅವರ ಮೇಲೆ ಮೊಟ್ಟೆಯನ್ನ ಎಸೆಯಲಾಯಿತು, ಅವ್ರಿಗೆ ಕೆಸಿ ಜನರಲ್ ಆಸ್ಪತ್ರೆಗೆ ದಾಖಲಿಸಿ ಅವರಿಗೆ ಚಿಕಿತ್ಸೆಯನ್ನ ಕೂಡ ಕೊಡಿಸಲಾಗಿತ್ತು. ಮೊಟ್ಟೆ ದಾಳಿ ಹಿನ್ನೆಲೆಯಲ್ಲಿ RR ನಗರ ಬಿಜೆಪಿ ಶಾಸಕ ಮುನಿರತ್ನ ಅವರು ನಿನ್ನೆ ಏನು ಕೆಸಿ ಜನರಲ್ ಆಸ್ಪತ್ರೆಗೆ ದಾಖಲಾಗಿದ್ದು ಚಿಕಿತ್ಸೆಯನ್ನ ಪಡಿತಾ ಇದ್ರು. ಅವರಿಗೆ ಪೆಟ್ಟು ಬಿದ್ದ ಹಿನ್ನೆಲೆ ಡಾಕ್ಟರ್ ಪಂಕಜ ಅವರು 2 ಗಂಟೆಯವರೆಗೆ ನಿಗಾ ಘಟಕದಲ್ಲಿ ಇಟ್ಟು ಅವರಿಗೆ ಚಿಕಿತ್ಸೆಯನ್ನ ಕೂಡ ಕೊಟ್ಟಿದ್ರು. ಇನ್ನು ಮುನಿರತ್ನ ಅವರ ಆರೋಗ್ಯ ವಿಚಾರಿಸಬೇಕು ಅಂತ ಹೇಳಿ ಬಿಜೆಪಿ ನಾಯಕರು ಒಬ್ಬೊಬ್ಬರೇ ಆಗಮಿಸ್ತಾ ಇದ್ರು. ಅಲ್ಲದೆ ಸಂಸದ ಡಾಕ್ಟರ್ ಮಂಜುನಾಥ್ ಸಹ ಆಸ್ಪತ್ರೆಗೆ ಭೇಟಿ ಕೊಟ್ಟು ಮುನಿರತ್ನ ಅವರ ಆರೋಗ್ಯವನ್ನ ವಿಚಾರಿಸಿದ್ರು. ಮುನಿರತ್ನ ನಾಯ್ಡು ತಲೆ ಹಿಂಭಾಗಕ್ಕೆ ಪೆಟ್ಟು ಬಿದ್ದಿದೆ. ಕೆಮಿಕಲ್ ಮಾದರಿಯ ಪದಾರ್ಥದಿಂದ ಅವರನ್ನ ಹೊಡೆದಿದ್ದಾರೆ. ಇದರಿಂದ ತಲೆ ಸುತ್ತು ವಾಂತಿ ಬಂದಂತಾಗುತ್ತೆ ಅಂತ ಹೇಳಿ ಸದ್ಯ ವಿಶ್ರಾಂತಿ ಪಡೆದಿದ್ದಾರೆ ಅಂತ
ಸಂಸದರಾಗಿರುವಂತಹ ಡಾಕ್ಟರ್ ಮಂಜುನಾಥ್ ಅವರು ಹೇಳಿದ್ರು. ಹಾಗಾಗಿ ಈಗ ಕೆಸಿ ಜನರಲ್ ಆಸ್ಪತ್ರೆಗೆ ನಿನ್ನೆ ಹಲವಾರು ಬಿಜೆಪಿ ನಾಯಕರುಗಳು ಮುಖಂಡರು ಭೇಟಿ ಕೊಟ್ಟು ಮುನಿರತ್ನ ಅವರ ಆರೋಗ್ಯವನ್ನ ಕೂಡ ವಿಚಾರಿಸಿದ್ರು. ಹಾಗಾದ್ರೆ ಒಂದ್ ಕಡೆ ನೋಡ್ತಾ ಇದ್ರೆ ಘಟನೆ ವೇಳೆ ಬಿಜೆಪಿ ಶಾಸಕರ ಕಾರು ಜಖಮಾಗಿದೆ ಅಂತ ಹೇಳಲಾಗ್ತಿತ್ತು. ಈಗ ನೋಡ್ತಾ ಇದ್ರೆ ಅಸಲಿಗೆ ಆ ಕಾರು ಶಾಸಕರದಲ್ಲ, ಕೈ ಕಾರ್ಯಕರ್ತನ ಕಾರು ಅಂತ ಕೂಡ ತಿಳಿದು ಬರ್ತಾ ಇದೆ. ಹಾಗಾದ್ರೆ ಸುಳ್ಳು ಹೇಳಿ ತಗ್ಲಾಕೊಂಡ್ರ ಶಾಸಕ ಮುನಿರತ್ನ ಎನ್ನುವ ವಿಚಾರಗಳು ಕೂಡ ಇದೀಗ ಗೊತ್ತಾಗ್ತಾ ಇರುವಂತದ್ದು. ಹಾಗಾದ್ರೆ ಇವತ್ತು 12 ಗಂಟೆಗೆ ಕಾಂಗ್ರೆಸ್ ಮುಖಂಡರಿಂದ ಪ್ರೆಸ್ ಮೀಟ್ ಕರೆಯಲಾಗಿದೆ. ಈ ಎಲ್ಲ ವಿಚಾರಗಳ ಬಗ್ಗೆ ಇವತ್ತು ಗೊತ್ತಾಗಲಿದೆ.